नमः श्री यतिराजाय विवेकानंद सूरये सच्चित् सुख स्वरूपाय स्वामिने तापहारे STJIT ಕಾಲೇಜಿನ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮನ್ನು ಉದ್ದೇಶಿಸಿ ಅತ್ಯಂತ ಪ್ರೇರಣೆಯನ್ನು ನೀಡುವಂತಹ ಮಾತುಗಳನ್ನು ಆಡಿರ್ತಕ್ಕಂಥ ಐರ್ಲೆಂಡಿನಿಂದ ಭಾರತದ ಪ್ರವಾಸದಲ್ಲಿ ಒಂದು ತಿಂಗಳ ಮಟ್ಟಿಗೆ ಓಡಾಡ್ತಾ ಇದ್ದಾರೆ. ನಿನ್ನೆ ಅವರಿಗೆ ಬಾಂಬೆ IITಯಿಂದ ಕೂಡ ಒಂದು ಆಮಂತ್ರಣ ಬಂತು. ಅದು ಸ್ವಾಮೀಜಿಯವರು ಅಲ್ಲಿಗೆ ಟೈಮ್ ಇರೋದಕ್ಕೆ ಒಪ್ಪಿಕೊಳ್ಳೋಕ್ಕಾಗಲಿಲ್ಲ. ಅಷ್ಟು ಮಟ್ಟಿಗೆ ಅವರ ಚಿಂತನೆಗಳು ಇವತ್ತು ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪೂಜ್ಯ ಸ್ವಾಮಿ ಶಾಂತಿವೃತಾನಂದಜಿಯವರೇ ಹಾಗೂ ರಾಣೆಬೆನ್ನೂರಿನ ಆಶ್ರಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಪೂಜ್ಯ ಸ್ವಾಮಿ ಆತ್ಮದೀಪಾನಂದಜಿಯವರೇ ಹಾಗೂ ಆತ್ಮೀಯರು ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಮಹಾತ್ಮೂರವರೇ ಮತ್ತು ಎಲ್ಲ ಸಮರ್ಪಣಾ ಮನೋಭಾವದ ಪ್ರಾಧ್ಯಾಪಕ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಯಶಸ್ಸಿನ ರಹಸ್ಯದ ಕುರಿತಾಗಿ ಸ್ವಾಮೀಜಿಯವರು ನಿಮಗೆ 4D ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಯಶಸ್ಸಿಗೆ ಹೀಗೆ ಒಂದು ದಾರಿ ಅಂತ ಖಂಡಿತವಾಗಿಯೂ ಇಲ್ಲ. ಆದರೆ ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅನುಸರಿಸಿರ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥಷ್ಟು ಗುಣಗಳು, ಸಾಮಾನ್ಯ ಗುಣಗಳು ಪ್ರತಿಯೊಬ್ಬರ ಯಶಸ್ಸಿಗೂ ಕೂಡ ಅವೇ ಕಾರಣ ಆಗಿರ್ತವೆ. ಅವುಗಳನ್ನು ತಿಳ್ಕೋಬೇಕು. ಮೊದಲು ಇಂಗ್ಲಿಷ್ನಲ್ಲಿ ಒಂದು ಪ್ರೊವರ್ಬ್ ಇದೆ, ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ಸ್ ಪ್ರಾಕ್ಟೀಸ್. ಸತ್ಯ ಏನು ಅಂತ ನಮಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ತಿಳುವಳಿಕೆ ಬೇಕು. ಅದರ ಬಗ್ಗೆ ಕೇಳಬೇಕು. ಆ ಕೇಳುವಂಥ ಕಾಲವೇ ವಿದ್ಯಾರ್ಥಿಯ ಜೀವನ. ಕೇಳಲಿಲ್ಲ ಅಂತಂದರೆ ಅದಕ್ಕೆ ನೋಡಿ, ನಿಮಗೆ ಕ್ಲಾಸ್ನಲ್ಲಾಗಲಿ ಪ್ರತಿಯೊಂದು ಇಂಥ ಕಾರ್ಯಕ್ರಮಗಳಾಗಲಿ ನಿಮ್ಮ ಕೆಲಸ ಏನಂತಂದರೆ ಸರಿಯಾಗಿ ಕೇಳಿಸ್ಕೊಳ್ಳೋದೇ. ಅದಕ್ಕೆ ನಮ್ಮ ಶಾಸ್ತ್ರಗಳು ಕೂಡ ಈ ಯಾವುದೇ ಜೀವನ ಸರಿಯಾದ ಜೀವನ ಮಾಡಬೇಕಂದ್ರೆ ಶ್ರವಣ ಅಂತಕ್ಕಂಥದ್ದೇ ಮೊದಲನೆಯ ಪ್ರಕ್ರಿಯೆ. ಸರಿಯಾಗಿ ಕೇಳಿಸ್ಕೊಂಡ್ರೆ ಮಾತ್ರ ನಿಮಗೆ ಅದು ಸರಿಯಾಗಿ ಅರ್ಥ ಆಗುತ್ತೆ. ಇಂಗ್ಲೀಷ್ನಲ್ಲಿ ಎರಡು ಶಬ್ದ ಇದೆ, ಕೇಳಿಸ್ಕೊಳ್ಳೋದು, ಹಿಯರಿಂಗ್, ಇನ್ನೊಂದು ಲಿಸ್ನಿಂಗ್. ಅದಕ್ಕೆ ಏನು ವ್ಯತ್ಯಾಸ? ಹಿಯರಿಂಗ್ ಅಂದರೆ ಕೇಳಿಸ್ಕೊಂಡ ಹಾಗಿರುತ್ತೆ, ಅದು ನೀವೇನು ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಂಡ ಹಾಗಿರ್ತದೆ, ಒಳಗಡೆ ಹೋಗಿರಲ್ಲ. ಲಿಸ್ನಿಂಗ್ ಅಂದರೆ ಗಮನ ಕೊಟ್ಟು ಕೇಳೋದು. ಅದರಲ್ಲಿ ನೀವು ಅದನ್ನು ಒಳಗಡೆ ಇಟ್ಕೊಂಡು ಕೇಳಿದ್ದನ್ನು ಒಳಗಡೆ ಇಟ್ಕೊಂಡಿರ್ತಾರೆ. ಬಹಳ ಜನ ಇವತ್ತೇನು ಮಾಡ್ತಾರೆ, ಹಿಯರಿಂಗ್ ಅಷ್ಟೇ. ಅದಕ್ಕೆ ಏನಾಗ್ತದೆ, ಅದು ಮತ್ತೆ ನಮಗೆ ನೆನಪಿರೋದಿಲ್ಲ. ಮಾಡೋದು ಬಹಳ ದೂರ ಉಂಟು, ನೆನಪಿರೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಮೊದಲೇ ನೀವು ಮಾಡಬೇಕಾಗಿದ್ದೆ ಇಂಥ ಶ್ರೇಷ್ಠ ವಿಚಾರಗಳನ್ನು ಕೇಳೋದು. ಕೇಳಿ ಮನಸ್ಸಿನ ಒಳಗೆ ಇಳಿತು ಅಂತಂದರೆ ನಿಮ್ಮನ್ನು ಅದು ಸ್ಫೂರ್ತಿಗೊಳಿಸುತ್ತೆ. ಆ ಸ್ಫೂರ್ತಿ ಇರುವಂಥ ಜೀವನ ಇದೆಯಲ್ಲ, ಅದು ಮಾತ್ರವೇ ಜೀವನ ಅಂತ. ಸ್ವಾಮಿ ವಿವೇಕಾನಂದರನ್ನ ಅವರು 7 ವರ್ಷಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಓಡಾಡಿದರು. ಒಬ್ಬ ರಾಜ ಅವರನ್ನ ಕೇಳಿದ, ಸ್ವಾಮೀಜಿ, ವಾಟ್ ಈಸ್ ಲೈಫ್? ನೀವೆಲ್ಲ ಕೇಳಿದ್ರೆ ಏನು ಹೇಳ್ತೀರಿ? ನಿಮ್ಮ ಕಲ್ಪನೆಗಳೇನಿದೆ? ವಾಟ್ ಈಸ್ ಲೈಫ್ ಡೆಫಿನೇಷನ್? ಹುಟ್ಟಿದಾಗಿಂದ ಸಾಯುವವರೆಗೆ ಏನಿರ್ತೇವೆ ಅಷ್ಟು ಜೀವನ ಅನ್ನೋ ಗೊತ್ತಿರೋದು. ಆದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಲೈಫ್ ಈಸ್ ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ದಿ ಸರ್ಕಮ್ಸ್ಟೆನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಇಟ್ ಡೌನ್. ಜೀವಿ ಹಾಗೇ ಇದ್ದ ಅಂದರೆ, ಈಗ ನೋಡಿದ್ವಿ, ಕಂಬ ಇದೆ, ಕಲ್ಲಿದೆ, ಬೇರೆ ಬೇರೆ ವಸ್ತುಗಳಿದ್ದಾವೆ, ಅವೆಲ್ಲ ಇದ್ದಾವೆ, ಅವಕ್ಕೆ ಎಕ್ಸಿಸ್ಟೆನ್ಸ್ ಇದೆ. ಆದರೆ ಲೈಫ್ ಇಲ್ಲ.
ಅಲ್ವಾ? ಆದ್ದರಿಂದ ಮನುಷ್ಯನಿಗೆ ಲೈಫ್ ಇದೆ, ಆದರೆ ಅವರು ಎಕ್ಸಿಸ್ಟೆನ್ಸ್ ಅಷ್ಟೇ ಆಗಬಾರ್ದು ಅವನು ಕೂಡ. ಅದಕ್ಕೆ ವಿವೇಕಾನಂದ ಹೇಳಿದರು, ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಪರಿಸರ ಮತ್ತು ಪರಿಸ್ಥಿತಿಗಳ ಮಧ್ಯೆ ಒಂದು ಜೀವಿಯ ವಿಕಸನ ಮತ್ತು ಮುನ್ನಡೆಗಳ ಜೀವನ. ಅರ್ಥ ಆಯ್ತಾ ಅಂತ? ವಿಕಾಸವಂತ ಇರ್ತಕ್ಕಂಥ ನಾವು ವಿಕಾಸ ಆಗಬೇಕು ಅಂತ, ಬೆಳಿಬೇಕು ಅಂತ ಬಯಸ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಆಸೆ ಇದೆ, ಅದಕ್ಕೆ ಬಂದಿರ್ತಾನೆ ಎಲ್ಲರೂ. ಕಾಲೇಜಿಗೆ ಬಂದಿದ್ದೆ ಆಸೆ ಇದೆ, ವಿಕಾಸ ಆಗಬೇಕು ಅಂತ, ಈಗಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಆಗಬೇಕು ಅಂತ. ಆದರೆ ನೀವು ಅನ್ಕೊಂಡದನ್ನು ಮಾಡೋದಕ್ಕೆ ಹೋಗುವಾಗ ಪರಿಸರ ಮತ್ತು ಪರಿಸ್ಥಿತಿ, ಹೊರಗಿನ ಪರಿಸರ ಇದೆ, ಒಳಗೊಂದು ಪರಿಸರ ಇದೆ. ಅದು ನಮ್ಮನ್ನು ಕೆಳಗೆ ಹೋಗ್ತಾ ಇರ್ತದೆ. ಅದನ್ನು ಮೆಟ್ಟಿ ನಿಲ್ಲಬೇಕು. ಆ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತಾಗಲೇ ಅದು ನಮ್ಮ ಜೀವನ ಅಂತ ಆಗುತ್ತೆ. ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ವಿಕಸನದಲ್ಲಿ ಹಂತದಲ್ಲಿ ಹೋಗುವಾಗ ಅವುಗಳನ್ನು ಮೆಟ್ಟಿ ನಿಂತು ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸಿದ್ರೆ ಜೀವನ, ಸಾಧಿಸದಿದ್ದರೆ ಕೇವಲ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಅಷ್ಟೇ ಅಂತ. ಹಾಗಾದರೆ ನಾವು ಕಲ್ಲು ಮತ್ತು ಬೇರೆ ಬೇರೆ ಪದಾರ್ಥಗಳಂತೆ, ಭೌತಿಕ ವಸ್ತುಗಳಂತೆ ನಾವು ಬರೀ ಇದ್ದು ಹೋಗೋದಕ್ಕೆ ಬಂದಿಲ್ಲ, ವಿಕಾಸ ಹೊಂದುವುದಕ್ಕಾಗಿ ಬಂದಿದ್ದೇವೆ. ಹೊಂದುವಾಗ ನಮ್ಮ ಮನಸ್ಸು ನಮಗೆ ಮೊದಲನೇ ಶತ್ರು ಯಾವುದು? ನಮ್ಮ ಉದ್ಧಾರಕ್ಕೆ ಅಡ್ಡಿಯಾಗಿರೋದು ಯಾವುದು? ನಾವೆಲ್ಲ ಬೇರೆ ಏನೋ ಹೇಳ್ತಿರ್ತೇವೆ, ಹೊರಗಿನ ಕಾಲೇಜ್ ಸರಿ ಇಲ್ಲ, ಲೆಕ್ಚರ್ ಸರಿ ಇಲ್ಲ, ಅಲ್ಲಿ ಊಟ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಒಟ್ಟಿನಲ್ಲಿ ನಾವೇನಿತ್ತು ಆ ಪರಿಸರವನ್ನೇ ನಾವು ದೂರ್ತಾ ಇರ್ತೇವೆ. ಆದರೆ ಉದ್ಧಾರ ಆಗಬೇಕಂತಂದ್ರೆ ನಾವು ಅದೆಲ್ಲವನ್ನು ಹೇಳ್ತಾ ಇದ್ದಿಲ್ಲ, ಒಂದ್ಸರಿ ಕಣ್ಣು ಮುಚ್ಚಲು ಕೂತ್ಕೊಂಡು ಯೋಚನೆ ಮಾಡಬೇಕು. ನಿಜವಾಗ್ಲೂ ನಮ್ಮ ಉದ್ಧಾರಕ್ಕೆ ಏನು ಹೇಗೆ ನಾನು ಮಾಡಬೇಕನ್ನೋದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಯಾಕೆ? ಅದಕ್ಕೆ ಕಾರಣವೇ ಮನಸ್ಸು. ಆ ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಹಾಗೆ ಮಾಡಿದಾಗ ಮಾತ್ರವೇ ಅದಕ್ಕೊಂದು ಶಕ್ತಿ ಬರ್ತದೆ. ಮನಸ್ಸಿಗೆ ಶಕ್ತಿ ಇದೆ. ಏನು ಶಕ್ತಿ ಇದೆ? ಈ ಎಲ್ಲರೂ ಏನೇನು ಅದ್ಭುತಗಳು ಸಾಧಿಸಿದಾರೋ, ಏನೆಲ್ಲ ಮಾಡಿದ್ದಾರೆ ಜಗತ್ತಿನಲ್ಲಿ, ಇನ್ವೆನ್ಷನ್ಸ್, ಹೊರಗಿನ ಇನ್ವೆನ್ಷನ್ಸ್ ಆಗಿರ್ಬೋದು, ಆಧ್ಯಾತ್ಮಿಕ ಜಗತ್ತಿನಲ್ಲಿನ ಸಂಶೋಧನೆಗಳಾಗಿರ್ಬೋದು, ಎಲ್ಲವೂ ಕೂಡ ಅವರು ಮನಸ್ಸು ಮಾಡಿದ್ದಕ್ಕೆ. ಈ ಕೆಲವು ವ್ಯಕ್ತಿಗಳು ಜನ ಹೇಳ್ತಿರ್ತಾರೆ, ಅವರಿಗೆ ನೀವು ಹೇಳ್ತಿರ್ತೀರಿ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು ಅಲ್ವಾ? ಎಲ್ಲರೂ ಹೇಳ್ತಿರ್ತಾರೆ, ನಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಮತ್ತು ಮಾಡಲಿಲ್ಲ ಯಾಕೆ? ಅದೇ ಹೇಳೋದು, ಅಷ್ಟೇ ಇರೋದು ಜಗತ್ತಿನ ಸೀಕ್ರೆಟ್ ಇರೋದು, ನಾವು ಮನಸ್ಸು ಮಾಡಬೇಕು ಅಂತ. ಏನು ಹೇಳಿ? ನಾವು ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಲ್ಲೆ ಅಂತ ಮನಸ್ಸು ನಮ್ಮ ಒಳಗೆ ಇದೆ, ಅದು ಹೇಳ್ತಾ ಇದೆ. ಆದರೆ ನಾವು ಅಂತ ಇದ್ದೀವಿ ಹೊರಗಡೆ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ತಿದ್ದೇವೆ. ಆ ಮನಸ್ಸು ಮಾಡೋದಂತೆ ಅಂದ್ರೆ ಏನರ್ಥ ಅಂದರೆ, ಅದು ನಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು. ಶಕ್ತಿ ಇದೆ, ಅದು ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ಉಪಯೋಗ ಕೊಡಬೇಕು. ಹಾಗೆ ಉಪಯೋಗ ಕೊಡಬೇಕು ಅಂತಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಒಂದು ದಿಶೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ಯಾವ ಕಡೆಗೆ? ಒಬ್ಬ ಅಮೆರಿಕದ ಚಿಂತಕ, ಬಹಳ ದೊಡ್ಡ ವ್ಯಕ್ತಿ, ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗುವಂಥ ಹೊತ್ತಿನಲ್ಲಿ ಅವನೇನು ಶರೀರವನ್ನು ಕಾಯಿಲೆ ಶರೀರ ಬಿಡುವಂಥ ಸಂದರ್ಭದಲ್ಲಿ ಬಹಳ ಜನ ವಿದ್ಯಾರ್ಥಿಗಳ ಜೀವನಕ್ಕೆ ಸ್ಫೂರ್ತಿ ಕೊಟ್ಟಂಥ ವ್ಯಕ್ತಿ ಪಾವ್ಲೋ ಅಂತ ಅವನ ಹೆಸರು. ಅವನ ಹತ್ತಿರ ಬಂದು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳಿದ್ರು, ನಮಗೆ ನಿಮ್ಮ ಕೊನೆಯ ಸಂದೇಶ ಏನು ಅಂತ. ಆವಾಗ ಎರಡೇ ಶಬ್ದಗಳಲ್ಲಿ ಅವನು ತನ್ನ ಸಂದೇಶ ಕೊಟ್ಟ. ಒಂದು ಪ್ಯಾಷನ್, ಇನ್ನೊಂದು ಗ್ರ್ಯಾಜುಯೇಟ್ನೆಸ್. ಪ್ಯಾಷನ್ ಅಂದ್ರೆ ಏನು? ಪ್ಯಾಷನ್ ಶಬ್ದ ಕೇಳಿದಿರ? ಏನು ಸ್ಪೆಲ್ಲಿಂಗ್? ಏನು? PASS. ಪ್ಯಾಷನ್. ಫ್ಯಾಷನ್ ಅಲ್ಲ, ಏನು? ಪ್ಯಾಷನ್. ಗ್ರ್ಯಾಜುಯಲ್ನೆಸ್, ಹಂತ ಹಂತವಾಗಿ ಮೇಲಿರಬಹುದು. ಮತ್ತು ಪ್ಯಾಷನ್ ಅಂದರೆ ಹಂಬಲ. ಎಷ್ಟು ಹಂಬಲ ಅಂತಂದರೆ, ನಾನು ಹೀಗೆ ಆಗಬೇಕು ಅಂತ ತುಡಿತಾ ಇದ್ದೆ. ತುಡಿತಾ ಇತ್ತು ಅಂದರೆ ಆವಾಗ ವಿವೇಕಾನಂದ ಡೆಫಿನೇಷನ್ ಕೊಟ್ಟಲ್ಲ, ಪರಿಸರ ಮತ್ತು ಪರಿಸ್ಥಿತಿಗಳು ನಮಗೆ ಬೇಕಾದ ಕೆಲಸ ಮಾಡ್ತಾ ಇರುವಾಗ ನೋಡಿ. ಹಾಗಾದ್ರೆ ಸಾಧ್ಯತೆ ಹಾಗಾದರೆ ಅದಕ್ಕೆ ಒಂದು ಘಟನೆ.
ನೀವೆಲ್ಲ ನೆಪೋಲಿಯನ್ ಹೆಸರು ಕೇಳಿದ್ದೀರಿ ಅಲ್ವಾ? ಅವನು ಚಿಕ್ಕ ಹುಡುಗನಿಗೆ ಒಂದು ಅಪರಾಧ ಮಾಡಿದ. ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ರಾಜ ವಿಧಿಸಿದ್ದ. ಆದರೆ ಮಂತ್ರಿಗೆ ಆ ಹುಡುಗನಲ್ಲಿ ಏನೋ ಒಂದು ವಿಶಿಷ್ಟತೆ ಇದೆ, ಅವನನ್ನು ಏನಾದರೂ ಮಾಡಬೇಕು ಅಂತ ಇಚ್ಛೆ ಇತ್ತು. ಅದಕ್ಕೆ ರಾಜನಿಗೆ ಅವನು ರಿಕ್ವೆಸ್ಟ್ ಮಾಡಿಕೊಂಡ, ಆ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ. ಮಂತ್ರಿ ಒತ್ತಾಯಕ್ಕೆ ರಾಜ ಅದನ್ನು ಕ್ಯಾನ್ಸಲ್ ಮಾಡಿದ್ದ. ಆದರೆ ಆ ಹುಡುಗನಿಗೆ ಜೈಲಲ್ಲಿದ್ದಾನೆ, ಆ ಹುಡುಗನಿಗೆ ಗೊತ್ತಿಲ್ಲ ಏನು ಮರಣದಂಡನೆ ಕ್ಯಾನ್ಸಲ್ ಆಗಿದೆ, ಅದರ ಮರಣದಂಡನೆ ಇದೆ ಅಂತ ಅವನು ಭಾವಿಸಿದ್ದ. ಈಗ ಅಲ್ಲಿ ಕುಳಿತಿದ್ದಾನೆ. ರಾತ್ರಿ ಹೊತ್ತು ಈ ಮಂತ್ರಿ ಅವನನ್ನ ವಿಚಾರಿಸ್ಕೊಂಡು ಬರೋಕ್ಕೆ ಹೋಗ್ತಾನೆ. ಹೋದಾಗ ಒಂದು ಕ್ಯಾಂಡಲ್ ಇಟ್ಕೊಂಡು ದೊಡ್ಡ ಯುರೋಪ್ನ ಮ್ಯಾಪ್ ಇಟ್ಕೊಂಡು ನೋಡ್ತಾ ಕೂತಿರ್ತಾನೆ ಹುಡುಗ. ಅವಾಗ ಮಂತ್ರಿ ಕೇಳ್ತಾನೆ, ಏನು ಮಾಡ್ತಾ ಇದ್ದೀವಿ ನೆಪೋಲಿಯನ್ ಅಂತ. ಅವಾಗ ಅವನು ಹೇಳ್ತಾನೆ, ನಾನು ಮುಂದೆ ಯುರೋಪಿನ ಚಕ್ರವರ್ತಿ ಆದರೆ ಯಾವ ಸಿಟಿಯನ್ನು ನಾನು ರಾಜಧಾನಿಯನ್ನಾಗಿ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೇನೆ. ಮರಣದಂಡನೆ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಅದು ಒಳಗಡೆ ತುಳಿತಾ ಇದೆ ಅಂತಂದರೆ ಯುರೋಪಿನ ಚಕ್ರವರ್ತಿ ಆಗಬೇಕು ಅಂತ ಅವನು ಮರನಾಡಿಗಳಲ್ಲಿ ಹೇಳ್ತಾ ಇದೆ. ಯುರೋಪಿನ ಚಕ್ರವರ್ತಿ ಆಗಬೇಕು, ಚಕ್ರವರ್ತಿ ಆಗಬೇಕು ಅಂದರೆ ಪ್ಯಾಷನ್ ಅಂದರೆ ಹಾಗಾದಾಗ ಅದನ್ನು ನೋಡಿ, ಅವನ ಒಳಗಡೆಗೆ ಆ ಇಚ್ಛೆ ಇದ್ದದಕ್ಕೆ ಮಂತ್ರಿಯ ಮೂಲಕ ಏನಾಗಿದೆ, ಅವನ ಮರಣದಂಡನೆ ಕ್ಯಾನ್ಸಲ್ ಆಗಿದೆ. ಅವನು ಅದನ್ನು ಕೇಳಿದಾಗ ಮಂತ್ರಿಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಈ ಹುಡುಗ ನಾಳೆ ಮರಣದಂಡನೆ ಅಂತ ಗೊತ್ತಿದ್ದು ಕೂಡ ಇವನು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಅಂದರೆ ಪ್ಯಾಷನ್ ಅಂತಂದರೆ ಒಳಗಡೆ ಆ ಬಗೆಯ ತೀವ್ರತೆ ನಮ್ಮ ಒಳಗೆ ನಾನು ಹೀಗೆ ಮಾಡೇ ಮಾಡ್ತೇನೆ. ಹಾಗಾದಾಗ ಸರ್ಕಮ್ಸ್ಟೆನ್ಸಸ್ ಏನಿದೆಯೋ ಅದೆಲ್ಲ ನಮಗೆ ಬೇಕಾದ ರೀತಿಯಲ್ಲಿ ತಿಳ್ಕೊಳ್ತದೆ. ಆದರೆ ಯುವಕರಿಗೆ ಗೊತ್ತಲ್ಲ ಏನಿದೆ ಅಂತಂದರೆ ನಮ್ಮ ಕೈಯಲ್ಲಿ ಏನಾಗೋದು ಅಂತ ಮೊದಲೇ ನಿರ್ಧಾರ ಮಾಡ್ತಾರೆ. ನಮಗದೆಲ್ಲ ಆಗಲ್ಲ. ಅದಕ್ಕೆ ಅವಾಗ ಹೇಳಿದ್ದಾರೆ, ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ತಿದ್ದೆ ಅಂತೇಳಿ ಮತ್ತೆ ಇಲ್ಲಿ ಕೂತ್ಕೊಳ್ಳೋದಾಗ್ತದೆ. ಹಾಗಾಗಬಾರ್ದು. ಅಂದರೆ ಆ ಪ್ಯಾಷನ್ ಒಳಗಡೆಗೆ ಜ್ವಲಿಸಬೇಕು, ಅಂದರೆ ಪ್ರಜ್ವಲಿಸಬೇಕು, ಬೆಂಕಿಯಾಗಿ ಉಳಿಬೇಕು, ಬೆಂಕಿ ಹತ್ಕೋಬೇಕು ಒಳಗಡೆಗೆ. ನಾನು ಹಾಗಾಗಬೇಕು ಅಂತಕ್ಕಂಥ ತೀವ್ರತೆ ನಮ್ಮೊಳಗೆ ಬಂದಾಗ ಅದು ನಮ್ಮನ್ನು ಯಶಸ್ಸಿನ ಎಡೆಗೆ ತೆಗೆದುಕೊಂಡು ಹೋಗ್ತದೆ. ಆವಾಗ ನಮ್ಮ ಒಳಗಡೆ ಯಶಸ್ಸಿನ ದಾರಿ ಇದೆ ಅಂತಲ್ಲ, ನಿನಗೆ ಒಂದು ದಾರಿ ಹೊಳಿತದೆ. ಪ್ರತಿಯೊಬ್ಬರ ಯಶಸ್ಸಿಗೂ ಪ್ರತಿಯೊಂದು ದಾರಿ ಬೇರೆ ಬೇರೆ. ಅವ್ರಿಗೆ ಏನು ಹೊಳಿತದೆ ಹಾಗೆ ಅವ್ರು ಮಾಡ್ತಾ ಹೋಗ್ತಾರೆ. ಸ್ವಾಮೀಜಿ ಅವರುಗಳಿಗೆ ಪಣಿ ಅಂತ ಹೇಳಿದ್ರಲ್ಲ, ಹಾಗೆ ಲಕ್ಷಾಂತರ ಜನ ಇವತ್ತು ಜೀವನದ ಅದ್ಭುತಗಳನ್ನು ಸಾಧಿಸಿದ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳಗಡೆ ಇದ್ದು ಮಾತ್ರ ಕಾಮನ್ ಏನದು ಪ್ಯಾಷನ್. ಆ ಪ್ಯಾಷನ್ ಒಳಗಡೆ ನಮಗೆ ಬರಬೇಕು. ನೀವೆಲ್ಲ ಆ ರೀತಿಯಾದಂಥ ತೀವ್ರವಾದ ಮನೋಭಾವ ಇಟ್ಕೊಂಡು ಬೆಳೆದ್ರೆ ಅವಾಗ ನಿಮ್ಮ ಮನುಷ್ಯ ಜೀವನ ವಿವೇಕಾನಂದ ಹೇಳಿದ ಹಾಗೆ ಅದು ಒಂದು ನಿಜವಾದ ಅರ್ಥದಲ್ಲಿ ಜೀವನ ಆಗುತ್ತೆ. ಆ ಹಂಬಲದ ಒಂದು ಬೆಂಬಲ ನಮ್ಮ ಜೀವನಕ್ಕೆ ಯಶಸ್ಸಿಗೆ ಬೇಕು. ಈಗ ಪ್ಯಾಷನ್ ಇದೆ, ಒಳಗಡೆ ಆಗಬೇಕು ಅಂತ ಆತುರತೆ ಇದೆ. ಆದರೆ ಅದಕ್ಕೆ ತಕ್ಕ ಹಾಗೆ ಪ್ಲ್ಯಾನ್ ಮಾಡ್ಕೋಬೇಕು, ಯೋಜನೆ ಹಾಕೋಬೇಕು. ನಿಮ್ಮನ್ನು ನೋಡಿ ಕಾಲೇಜಿನಲ್ಲಿ ಪ್ರತಿಯೊಂದನ್ನು ಕೂಡ ಹೀಗೆ ಪ್ಲ್ಯಾನ್ ಹಾಕೊಂಡಿರ್ತಾರೆ. ಇಷ್ಟು ಈ ತಿಂಗಳಲ್ಲಿ ಇಷ್ಟು ಈ ರೀತಿ ಫಸ್ಟ್ ಸೆಮಿಸ್ಟರ್ ಇದೆಲ್ಲ ಓದಬೇಕು, ಈ ರೀತಿ ಪಾಠ ಮಾಡಬೇಕು, ಈ ರೀತಿ ಪ್ರಶ್ನೆ ಕೇಳಬೇಕು, ಇದೆಲ್ಲ ಒಂದು ಪ್ಲ್ಯಾನ್ ಇರ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಬರೀ ಪ್ಯಾಷನ್ ಇದ್ದರೆ ಸಾಕಾಗಲ್ಲ, ಅದಕ್ಕೆ ತಕ್ಕ ಹಾಗೆ ಪರ್ಸ್ಯೂರೆನ್ಸ್, ವಿವೇಕಾನಂದ ಹೇಳುವಂಥ ಮಾತು ಏನಂದರೆ ಶ್ರಮ ಪಡಬೇಕು. ಅದಕ್ಕೆ ತಕ್ಕ ಹಾಗೆ ಶ್ರಮ. ಆಮೇಲೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂತಂದರೆ ಜೀವನದಲ್ಲಿ ಹಂಬಲ ಭಾಳ ಇದೆ, ಆದರೆ ನಮಗೇನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ತಾಳ್ಮೆ ಇರಬೇಕು. ಯಶಸ್ಸಿಗೆ ತಾಳ್ಮೆ. ಇಷ್ಟು ದಿನ ನೋಡಿ, ನೀವು ಇಂಜಿನಿಯರಿಂಗ್ ಇದೆ ಬಂದ ತಕ್ಷಣ ಮುಗಿಸೋಕ್ಕಾಗಲ್ಲ. 4 ವರ್ಷ ಪ್ರತಿಯೊಂದು ಸಬ್ಜೆಕ್ಟು ಮತ್ತು ಮೊದಲೇ ವರ್ಷ ಇಷ್ಟು ಎಲ್ಲ ಕ್ಲಿಯರ್ ಆಗಿರಲೇಬೇಕು. ಆಮೇಲೆ ಥರ್ಡ್ ಇಯರ್ಗೆ ಏನ್ರಿ ಇದೆಲ್ಲ ಇದೆ ನೋಡಿ. ಯಾಕೆ ಅಂತಂದರೆ ನಿಮಗೆ ಒಂದೇ ಸರಿ ಹಾಕೋದಕ್ಕೆ ನಿಮಗೆ ಗೊತ್ತಿದ್ದರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ತಾಳ್ಮೆ ಇರಬೇಕು. ಅದಕ್ಕೆ ಇವತ್ತು ನಾನು ತಮಾಷೆಯಾಗಿ ಹೇಳ್ತಿದ್ದೇನೆ, ಬಹಳ ಜನ ಇವತ್ತು ಪೇಷಂಟ್ ಆಗಿದ್ದಾರೆ. ಯಾಕೆ? ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ಲಿರೋದ್ರಿಂದ ಪೇಷಂಟ್ ಆಗಿದ್ದಾರೆ. ಈ ತಾಳ್ಮೆ ಅಂತಕ್ಕಂಥದ್ದು ಇವತ್ತಿನ ಯುವಜನಾಂಗಕ್ಕಂತೂ ಬಹಳ ಬೇಕು. ಅಂದರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ದೀರ್ಘಾವಧಿಯ ಗುರಿ ಬೇರೆ, ಆ ಗುರಿಗೆ ಬೇಕಾದಂಥ ಶ್ರಮ ಬೇರೆ.
ಆದರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ನಾವು ತಾಳ್ಮೆಯಿಂದ ವರ್ತಿಸಬೇಕು. ನಾವು ಈ ಮನುಷ್ಯರಾಗಿ ನಡ್ಕೊಳ್ಳೋದನ್ನ ಮೊದಲು ಕಲ್ತ್ಕೋಬೇಕು. ನೋಡಿ, ವಿದ್ಯಾವಂತ ಆಗಿರಲಿ ಅವಿದ್ಯಾವಂತ ಆಗಿರಲಿ, ಅವರು ಪ್ರತಿಯೊಬ್ಬರು ಅವನ ಕಡೆ ಏನು ನಿರೀಕ್ಷೆ ಮಾಡ್ತಾರೆ, ಈ ರೀತಿಯಾಗಿ ಒಳ್ಳೆ ರೀತಿ ನಡ್ಕೋಬೇಕು ಅಂತ ಬಯಸ್ತಾರೆ. ಆದರೆ ಬಹಳ ಜನ ಇವತ್ತು ವಿದ್ಯಾವಂತ ರೀತಿಕೊಂಡಾದರೆ ಮತ್ತು ಬಡವ ಇರಲಿ ಶ್ರೀಮಂತ ಇರಲಿ, ಒಳ್ಳೆಯವರಾಗಿರ್ಬೇಕು ಅಂದ್ರೆ ಒಳ್ಳೆಯದಾಗಿರಲೇಬೇಕು, ಒಳ್ಳೆ ರೀತಿ ನಡ್ಕೊಳ್ಳೇಬೇಕು. ಆದರೆ ಬಹಳ ಜನರಿಗೆ ಏನಾಗಿದೆ, ನಾವು ಶ್ರೀಮಂತರು ವಿದ್ಯಾವಂತರು ಏನು ಬೇಕಾದ್ರೂ ಮಾಡಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದಾರೆ. ಹಾಗೆ ನಡೆದಕ್ಕೆ ಪ್ರಕೃತಿಯಲ್ಲಿ ವ್ಯವಸ್ಥೆ ಇಲ್ಲ. ನಿನಗೆ ಬಂದಿಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿಸುತ್ತದೆ. ಆದ್ದರಿಂದ ನಾವು ಒಳ್ಳೆಯದು ಯಾಕೆ ಹಾಕಬೇಕು ಅಂತಂದರೆ, ನಾವು ಒಳ್ಳೆಯದನ್ನು ಬಯಸ್ತಾ ಇದ್ದೇವಲ್ಲ ಅಲ್ವಾ. ನಾವು ಬೇರೆಯವರ ಕಡೆ ಒಳ್ಳೆಯದನ್ನು ಬಯಸ್ತಾ ಇದ್ದೇವೆ ಅಂತಂದರೆ ನಾವು ಒಳ್ಳೆಯವರಾಗಿರಲೇಬೇಕು. ಧರ್ಮ ಅಂದರೆ ಅದಕ್ಕೆ ಅರ್ಥವನ್ನು ಇದಕ್ಕೆ ಕೊಡ್ತಾರೆ ಮಹಾಭಾರತದಲ್ಲಿ. ಏನಂತಂದರೆ, ನಿನಗೆ ಯಾವುದು ಪ್ರತಿಕೂಲ ಅಂತ ಭಾವಿಸ್ತೀಯೋ, ನಿನಗೆ ಯಾವುದು ಸರಿಯಿಲ್ಲ ಅಂತ ಭಾವಿಸ್ತೀಯೋ, ಅದನ್ನು ನೋವನ್ನು ಭಾವಿಸ್ತೀಯೋ ಅದನ್ನು ಇತರರಿಗೆ ಮಾಡಬೇಡ. ಇಷ್ಟೇ ಧರ್ಮ ಅಂದರೆ. ಉಳಿದ ಧರ್ಮಗಳು ಆಮೇಲೆ ಇದೆಲ್ಲ ಬೇರೆ. ಮನುಷ್ಯ ಧರ್ಮ ಇಷ್ಟೇ. ಆದ್ದರಿಂದ ನಾವು ತಾಳ್ಮೆಯಿಂದ ಹೋಗುವಾಗ ಹಂತದಲ್ಲಿ ಎಲ್ಲವನ್ನೂ ಸಂಸ್ಕಾರ ಪಡ್ಕೊಂಡೇ ಹೋಗಬೇಕಾಗ್ತದೆ. ಕೇವಲ ಮಾರ್ಕ್ಸ್ ಅಷ್ಟೇ ನಮ್ಮನ್ನಾಗಲ್ಲ. ರಿಮಾರ್ಕ್ಸ್ ಇಲ್ಲದೆ ಬದುಕು ಕೂಡ ನಿಜವಾದ ಅರ್ಥದ ಜೀವನ ಆಗ್ತದೆ. ಮಾರ್ಕ್ಸ್ ಮಾತ್ರಕ್ಕೆ ನಿಮ್ಮ ಜೀವನ ಸಕ್ಸಸ್ ಆಯ್ತು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಈ ಎಲ್ಲವನ್ನು ನಾವು ಮಾಡಬೇಕಂತಕೊಂಡಿದ್ದನ್ನು ಮಾಡುವಾಗ ನಮಗೆ ಸಹಾಯಕ್ಕೆ ಬರುವಂಥದ್ದು ಏನಂದರೆ ಪ್ರಾರ್ಥನೆ, ಪ್ರೇಯರ್. ಹೊರಗಿನ ಒಂದು ಅದ್ಭುತವಾದ ಶಕ್ತಿ ಜಗತ್ತಿನಲ್ಲಿ ನಡೀತಾ ಇದೆ. ಆ ಶಕ್ತಿಗೆ ಅನುಸಾರವಾಗಿ ಎಲ್ಲರ ಜೀವನ ನಡೆದು ಯಾರು ಏನೇ ಬೇಕಾದ್ರೂ ಮಾಡಲಿ. ದೊಡ್ಡ ಶ್ರೀಮಂತಿದ್ದಾನೆ, ಏನೋ ಮತ್ತಿನ್ನೇನು ಇದ್ದಾನೆ ಅಂತಂದರೆ ಇದಕ್ಕಿದ್ದಾಗೆ ಎಲ್ಲೊಂದು ಆಕ್ಸಿಡೆಂಟ್ ಸತ್ತು ಹೋಗ್ತಾನೆ ಅಲ್ವಾ. ಅದನ್ನು ತಡೆಯಲಿಕ್ಕೆ ಏನು ಸಾಧ್ಯ ಆಯ್ತಾ? ಸಾಧ್ಯ ಆಗಲ್ಲ ಅಲ್ವಾ. ಆದರೆ ಪ್ರಾರ್ಥನೆಯಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ನಮ್ಮ ಜೀವನಕ್ಕೆ ಪ್ರತಿಕೂಲವಾದಂಥ ಪರಿಸರಗಳೆಲ್ಲ ಅನುಕೂಲಕರವಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಆ ಪ್ರಿಯರಿಗಿದೆ. ಹೀಗೆ ಈ 3 ಪ್ಯಾಷನ್, ಆಮೇಲೆ ಪೇಷನ್ಸ್, ಪ್ಲಾನಿಂಗ್, ಪ್ರೇಯರ್. ಸ್ವಾಮೀಜಿಯವರು 3D ಹೇಳಿದರು. ನಾನು 5P ಬಗ್ಗೆ, ಈ 5P ಪ್ಲಾನ್ ಇಲ್ಲ ಅಂದರೆ ಸಕ್ಸಸ್ಸಿಗೆ ಎಲ್ಲವೂ ಕೂಡ ಸೇರಿ ನಮ್ಮ ಜೀವನ ಯಶಸ್ವಿ ಆಗಬೇಕಾಗ್ತದೆ. ಇದಕ್ಕೆ ಪ್ರೇರಣೆ ಕೊಡುವಾಗ ನಮ್ಮ ಶಿವಕುಮಾರ್ ಅವರ ಪ್ರಾರಂಭದಲ್ಲಿರಲಿಲ್ಲ, ಮಹಾತ್ಮ ಜೀವನ ಓದು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೂಡ ಒಂದ್ಸರಿ ಪ್ರಾರಂಭದಲ್ಲಿ ಉಪನ್ಯಾಸ ಮಾಡೋ ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತಾಡುವಾಗ ಹೇಳಿದರು. ಏನಂತಂದರೆ, ಇವತ್ತು ಎಜುಕೇಷನ್ ಸಿಸ್ಟಮ್ನಲ್ಲಿ ಏನು ಮಾಡಬೇಕು ಅಂದರೆ ಜೀವನ ಚರಿತ್ರೆಗಳು ಓದಬೇಕು. ಜೀವನ ಚರಿತ್ರೆ ಅದು ನಿಮ್ಮ ಸಿಲೆಬಸ್ಸಲ್ಲಿರಲ್ಲ. ಅದು ಎದಕ್ಕೆ ಬೇಕು ಅಂತಂದರೆ ನಿಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕಾಗಿ ಬೇರೆಯವರ ಜೀವನವನ್ನು ಅಧ್ಯಯನ ಮಾಡಬೇಕು. ಯಾರು ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರೋ ಅವರ ಜೀವನ ಓದಬೇಕು. ಆವಾಗ ನಮಗೊಂದು ಪ್ರೇರಣೆ ಸಿಗುತ್ತೆ. ಹಾಗೆ ನಿಮ್ಮೆಲ್ಲರ ಜೀವನ ಯಶಸ್ವಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಮಹಾತ್ಮರವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ.